ಸಿಂಹರಾಶಿ ಯಾವುದಾದ್ರೂ ಹಣ ಬಾಕಿ ಬರಬೇಕಾಗಿದ್ದರೆ, ಸಾಲವನ್ನು ನೀವು ವಾಪಸ್ ಪಡ್ಕೊಳ್ಬೇಕಾದ್ರೆ ಇವತ್ತು ಅದನ್ನು ಖಂಡಿತವಾಗಿ ಪ್ರಯತ್ನಪೂರ್ವಕವಾಗಿ ಸ್ವೀಕಾರ ಮಾಡಿ, ಜೊತೆಗೆ ಅದರಿಂದ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಕ್ಕಂತಹ ಪ್ರಯತ್ನ ಮಾಡಿ. ಶುಭ ಇದೆ ಅಂತಕ್ಕಂಥದ್ದು. ಮನೆಯಲ್ಲಿ ಸಂತೋಷ ಇರುತ್ತೆ, ಅದನ್ನು ಹಾಗೆ ಉಳಿಸ್ಕೊಂಡು ಆ ಸಮಯವನ್ನು ಬಹಳ ಉತ್ತಮವಾಗಿ ಕಳೆಯುವಂಥದ್ದು. ಎಲ್ಲೋ ಕೇಳಿದ ವಿಷಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡ್ತಕ್ಕಂಥದ್ದಲ್ಲ. ನಿಮಗೆ ಆ ವಿಷಯದ ಬಗ್ಗೆ ಪೂರ್ಣವಾಗಿ ಅರಿವಿದೆಯಾ, ಗೊತ್ತಿದೆಯಾ, ಚರ್ಚೆ ಮಾಡಿ. ಯಾರೋ ಹೇಳಿದ್ರು, ಎಲ್ಲೋ ಕೇಳಿದ್ದೆ ಅಂತ ಹೇಳಿ ಆ ವಿಷಯವನ್ನು ಮುನ್ನೆಲೆಗೆ ತಂದು ಇದೇ ಸರಿ ಅನ್ನುವಂತಹ ವಾದ, ಪ್ರತಿವಾದ, ವಿವಾದ ಯಾವುದೂ ಕೂಡ ಬೇಡ ಅಂತ ಅರ್ಥ. ಹಿರಿಯರ ಹೆಸರನ್ನು ಹೇಳಿಕೊಂಡು ಗೌರವವನ್ನು ಸಂಪಾದಿಸ್ತೀರಿ. ನಮ್ಮ ತಂದೆ ಹಾಗೆ, ನಮ್ಮ ತಾತ ಹಾಗೆ, ನಮ್ಮ ಮಾವ ಹೀಗೆ ಅನ್ನುವಂತಹ ಎಲ್ಲ ದೊಡ್ಡವರ ಪಟ್ಟಿಯನ್ನು ಹೇಳಿ ನೀವು ಗೌರವವನ್ನು ಗಿಟ್ಟಿಸ್ಕೊಳ್ತಕ್ಕಂಥದ್ದಾಗುತ್ತೆ. ವ್ಯಾವಹಾರಿಕವಾಗಿ ಹಣದ ಸಂಪಾದನೆ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ. ವೃತ್ತಿ ಅಥವಾ ನೌಕರಿ ಅಥವಾ ಉದ್ಯೋಗ ಇದರಲ್ಲಿ ನಿಮ್ಮ ಪ್ರಭಾವ ಹೆಚ್ಚಿರ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ವೈವಾಹಿಕ ಜೀವನ ಅಂದರೆ ಸಾಂಸಾರಿಕ ಜೀವನದಲ್ಲಿ ತೃಪ್ತಿ ಇರೋದಿಲ್ಲ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಏನೋ ಭಿನ್ನ ಅಭಿಪ್ರಾಯ, ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ, ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು, ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಕ್ಕಂಥದ್ದು, ಇದು ಸರ್ವೇ ಸಾಧಾರಣವಾಗಿ ನಡೀತಕ್ಕಂತಹ ದಿವಸವಾಗಿಬಿಡುತ್ತೆ. ಸರ್ಕಾರಿ ಸಮಸ್ಯೆಗಳು ಕೂಡ ಎದುರಾಗ್ತಕ್ಕಂಥದ್ದು. ಅಂದರೆ ಸರ್ಕಾರದಿಂದ ಯಾವುದೋ ಒಂದು ಕೆಲಸಕ್ಕೆ ಅಡ್ಡಿ ಅಥವಾ ಇನ್ನೇನೋ ಸಮಸ್ಯೆ ಅಥವಾ ಇನ್ಯಾವುದೋ ನಿಮ್ಮಲ್ಲಿ ಇಲ್ಲದೇ ಇರತಕ್ಕಂತಹ ದಾಖಲಾತಿಗಳ ವಿಚಾರ, ಹೀಗೆಲ್ಲ ಹಲವಾರು ರೀತಿಯಲ್ಲಿ ಸಮಸ್ಯೆ ಹುಟ್ಟತಕ್ಕಂಥದ್ದು. ಸಾಲದ ವಿಚಾರಕ್ಕೆ ಹೋಗಬೇಡಿ. ಸಾಲ ಮಾಡುವಂಥದ್ದು, ಬೇರೆಯವರಿಗೆ ಸಾಲ ಕೊಡಿಸುವಂಥದ್ದು, ಈ ಯಾವ ವಿಚಾರಗಳು ಕೂಡ ಈ ದಿವಸ ಬೇಡ ಅಂತ ಅರ್ಥ. ಮಕ್ಕಳಿಂದ ನಿಮಗೆ ಆರೈಕೆ ಅಂದರೆ ಏನೋ ಒಂದು ರೀತಿಯಲ್ಲಿ ಧೈರ್ಯವನ್ನು ಹೇಳ್ತಕ್ಕಂಥದ್ದಾಗುತ್ತೆ. ಅದು ಒಂದು ಸ್ವಲ್ಪ ಸಂತೋಷವನ್ನು ಕೊಡ್ತಕ್ಕಂಥದ್ದು. ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ, ನಾವಿದ್ದೀವಿ ಅಂತಕ್ಕಂತಹ ಮಾತು ಮಕ್ಕಳಿಂದ ಬರುವಂಥದ್ದಾಗುತ್ತೆ. ತುಂಬ ದೇಹಶ್ರಮವನ್ನು ಮಾಡ್ಕೊಳ್ತಕ್ಕಂತಹ ದಿವಸ. ಹೊಸ ವ್ಯಾಪಾರ ವ್ಯವಹಾರ ಇತ್ಯಾದಿಗಳನ್ನು ಮಾಡೋದನ್ನು ಆದಷ್ಟು ತಪ್ಪಿಸಿ. ಇವತ್ತು ನಿಮಗೆ ಅದರಿಂದ ಕ್ಷೇಮ ಇರತಕ್ಕಂಥದ್ದು. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಒಂಟಿತನ ಅಂದರೆ ಏಕಾಂಗಿಯಾಗಿ ಎಲ್ಲದಕ್ಕೂ ಹೋರಾಡಬೇಕಾದಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು. ನನ್ನ ಭಾಗಕ್ಕೆ ನನ್ನ ಜೊತೆಗೆ ಯಾರೂ ಇಲ್ಲ ಅನ್ನುವಂತಹ ಸ್ಪಷ್ಟವಾದ ಅನುಭವ ನಿಮಗೆ ಆಗ್ತಕ್ಕಂಥದ್ದು. ಆಪತ್ತಿನಲ್ಲಿ ಆಗಬೇಕಾದಂಥವ್ರು ಆಗಲಿಲ್ಲ ಅಂತಾದಾಗ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅನ್ನುವಂತಹ ಒಂದು ನಿರ್ಧಾರಕ್ಕೆ ನೀವು ಬರುವಂಥದ್ದಾಗುತ್ತೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಇರೋದಿಲ್ಲ. ಹೆಚ್ಚಿನ ಒಂದು ದುಃಖ ಅಂತಕ್ಕಂಥದ್ದು ನಿಮ್ಮನ್ನು ಕಾಡುತ್ತೆ. ಬಹಳ ಕಷ್ಟಪಡ್ತೀರಿ, ಆದರೆ ಅದರಿಂದ ಯಾವ ಪ್ರಯೋಜನವೂ ಕೂಡ ಆಗದೇ ಇರತಕ್ಕಂಥದ್ದು, ಅಥವಾ ಮನಸ್ಸಿಗೆ ಸಮಾಧಾನವಾಗುವಷ್ಟು ಲಾಭ ಸಿಕ್ಕದೇ ಇರತಕ್ಕಂಥದ್ದಾಗುತ್ತೆ. ಸ್ವಾಭಾವಿಕವಾಗಿ ಬೇಸರ, ನೋವು, ದುಃಖ ಆಗ್ತಕ್ಕಂಥದ್ದಾಗುತ್ತೆ. ವ್ಯಾಪಾರ ವ್ಯವಹಾರದ ಸಮಸ್ಯೆಗಳನ್ನು ಬೇರೆಯವರ ಜೊತೆಯಲ್ಲಿ ಹೇಳಿಕೊಳ್ಳಬೇಡಿ, ಅದು ನಿಮ್ಮ ದೌರ್ಬಲ್ಯವಾಗುತ್ತೆ. ಇಲ್ಲಿಯವರೆಗಿನ ವ್ಯವಹಾರವೂ ಕೂಡ ಹೀಗೇನಾ ಅನ್ನುವಂತಹ ಪ್ರಶ್ನೆ ಅಲ್ಲಿ ಉದ್ಭವವಾಗ್ತಕ್ಕಂಥದ್ದು. ಕುಟುಂಬ ಸದಸ್ಯರ ಜೊತೆಯಲ್ಲಿ ವೈಮನಸ್ಯವನ್ನು ಇಟ್ಟುಕೊಳ್ಬೇಡಿ. ಕೌಟುಂಬಿಕವಾಗಿ ಸೌಮನಸ್ಯವಾಗಿದ್ದರೆ ಏನಾದರೂ ಕಷ್ಟ ಬಂದರೆ ಅದನ್ನು ಜಯಿಸಬಹುದು ಅನ್ನುವಂಥದ್ದು. ಆದರೆ ನನಗೆ ಯಾರೂ ಸಹಾಯ ಮಾಡಲಿಲ್ಲ, ನನ್ನ ಜೊತೆಗೆ ಯಾರೂ ನಿಂತ್ಕೊಳ್ಳಿಲ್ಲ ಅನ್ನುವಂತಹ ವಿಚಾರಕ್ಕೆ ನೀವೇನಾದರೂ ನಿಷ್ಠುರವಾದರೆ ಅದು ದೊಡ್ಡ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಚಟುವಟಿಕೆಗಳೇನಿದೆ ಅದು ನಿಮಗೆ ಅಪಾಯವನ್ನು ತಂದೊಡ್ತಕ್ಕಂಥದ್ದಾಗತ್ತೆ. ಹಾಗಾಗಿ ನೀವು ಏನು ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ಯಾವ ಚಟುವಟಿಕೆಗಳಲ್ಲಿ ಭಾಗಿಗಳಾಗಿದ್ದೀರಿ, ಅದೆಲ್ಲವನ್ನು ಒಮ್ಮೆ ಸರಿಯಾಗಿ ಪರಾಮರ್ಶೆ ಮಾಡಿಕೊಳ್ಳಿ. ಅದರಿಂದ ಹೊರಬರಬೇಕಾದಂಥದ್ದಿದ್ದರೆ ಅಗತ್ಯವಾಗಿ ಹೊರಬರಬೇಕು ಅಂತಕ್ಕಂಥದ್ದು, ಇಲ್ಲದೇ ಇದ್ದರೆ ತೊಂದರೆ ಅಂತಕ್ಕಂಥದ್ದಿದೆ. ಪ್ರತ್ಯಂಗಿರಾ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಹಣದ ಲಾಭ, ಗೌರವ ಇವೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಬಹಳ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಮಾಡಿದಂತಹ ಕೆಲಸದಿಂದ ಜನಮೆಚ್ಚುಗೆಯನ್ನು ಕೂಡ ನೀವು ಪಡ್ಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ. ಕುಟುಂಬದವರ ಸಹಕಾರ, ಸಹಾಯ ನಿಮಗೆ ಬಹಳ ದೊಡ್ಡ ಮಟ್ಟದ ಅನುಕೂಲವಾಗ್ತಕ್ಕಂಥದ್ದು. ರಾಜಕಾರಣಿಗಳಿಂದಲೂ ಕೂಡ ಅನುಕೂಲವಾಗುವಂತಹ ಯೋಗ ಇದೆ. ಇದು ಕೇವಲ ಭರವಸೆ ಅನ್ನುವಂತಹ ಮಾತಲ್ಲ. ಅವರಿಂದ ನಿಮಗೆ ಆಗತಕ್ಕಂತಹ ಯಾವೋ ಒಂದು ಅನುಕೂಲ
ಬಹಳ ದೊಡ್ಡ ಮಟ್ಟದ ಸಹಕಾರಿಯಾಗತ್ತೆ. ಜವಾಬ್ದಾರಿಯನ್ನು ಹೊತ್ತಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ತುಂಬ ಪ್ರಯಾಸವಾದಂತಹ ಕೆಲಸಗಳೂ ಕೂಡ ನಿಮಗೆ ಯಶಸ್ಸನ್ನು ಕೊಟ್ಟಾಗ ಆ ಒಂದು ಕಷ್ಟ ಜ್ಞಾಪಕಕ್ಕೆ ಬರದೇ ಇರತಕ್ಕಂಥದ್ದು. ಉದ್ಯಮಿಗಳಿಗೆ ತುಂಬ ಅನುಕೂಲವಾಗತಕ್ಕಂತಹ ದಿವಸ ಇದಾಗಿದೆ ಅಂತ ಹೇಳಬೇಕು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವ್ರು ಗಣಪತಿಗೆ ಗರಿಕೆಯನ್ನು ಅರ್ಪಣೆ ಮಾಡಿ. ಶುಭವಾಗಿ.